ಕುಲದೀಪ್ ಜೈನ್ ಅವರು ಸಂಪೂರ್ಣವಾಗಿ ಇಸ್ಪಿಟ್ ದಂಧೆಯನ್ನು ನಿಲ್ಲಿಸಿದ್ರು. ಕೆಲವರು ಲೈಸೆನ್ಸ್ ಇಟ್ಕೊಂಡು ಲೈಸೆನ್ಸ್ ಇದೆ ಅಂತೇಳಿ ಆಟ ಆಡಿಸುವಾಗ ಒಳಗಡೆ ಡಬಲ್ ಗೇಮ್ ಆಡಿ ಬೇರೆ ಬೇರೆ ಆಟಗಳನ್ನು ಆಡಿಸ್ತಾ ಇದ್ರು. ಎಲ್ಲ ಗೊತ್ತಿತ್ತು. ಎಷ್ಟೋ ಕಡೆಗಳಿಗೆ ರೈಡ್ ಆಯ್ತು. ಇದೇ ಬೇಡ ಅಂತೇಳಿ ಯಾರಿಗೂ ಪರ್ಮಿಷನ್ ಕೊಡದೆ ಸಂಪೂರ್ಣವಾಗಿ ಇಸ್ಪಿಟ್ ದಂಧೆಯನ್ನು ನಿಲ್ಲಿಸಿದ್ರು. ಅವರದ್ದು ವರ್ಗಾವಣೆ ಆಯ್ತು. ಪರವಾಗಿಲ್ಲ. ಈಗ ಹೊಸ ಕಮಿಷನರ್ ಬಂದಿದ್ದಾರೆ. ಹೊಸ ಕಮಿಷನರ್ ಬಗ್ಗೆ ಒಳ್ಳೆ ರೀತಿಯ ಇದಿದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇದೆ. ಆದ್ರೆ ಇದರ ನಡುವೆ ಏನಾಗ್ತಿದೆ ಅಂತ ಹೇಳಿದ್ರೆ, ಕ್ಲಬ್ನಲ್ಲಿ ಒಬ್ಳು ಮಹಿಳಾ ಶಿಖಾಮಣಿ ಇದ್ದಾಳೆ. ಇಂಥ ದಂಧೆ ನಡೆಸುವ ಒಂದು ಮಹಿಳಾ ಶಿಖಾಮಣಿ ಒಬ್ಳಂತೆ 10 ಕ್ಲಬ್ನವರಲ್ಲಿ 3 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾಳೆ. ನವರಾತ್ರಿಯ ನಂತರ ಪ್ರಾರಂಭ ಅಂತ 10 ಕ್ಲಬ್ಗಳಲ್ಲಿ 3 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾಳೆ. 5 ಕ್ಲಬ್ನವರು ಹಣ ಕೊಡ್ಲಿಕ್ಕೆ ಬಾಕಿ ಉಂಟು. ನವರಾತ್ರಿ ಮುಗಿದ ನಂತರ ಕ್ಲಬ್ಗಳನ್ನು ಮತ್ತೆ ಓಪನ್ ಮಾಡುವುದಂತ ನಿರ್ಧರಿಸಿದ್ದಾರೆ. ಎಂತ ಒಂದು ಅವಸ್ಥೆ ಅಂತ ಹೇಳಿದ್ರೆ, ನಮ್ಮ ಈ ದಂಧೆಯಲ್ಲಿ ಕೂಡ ಕೆಲವು ಮಹಿಳೆಯರು ಮುಂದೆ ಬಂದಿರುವುದು ಭಯಂಕರ ವಿಚಿತ್ರ. ಇದು ನಾಳೆ ದೇಶಕ್ಕೆ ಮಾರಕ. ಈ ಮಹಿಳೆ ಯಾರಂತ ಎಲ್ರಿಗೂ ಗೊತ್ತು. ಡಿಪಾರ್ಟ್ಮೆಂಟ್ನವರೇ ಎಲ್ರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಅರ್ಧ ಮೀಸೆ ತೆಗಿತೇನೆ. ಗೊತ್ತಾಯ್ತಲ್ಲ? ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತುಂಟು ಈ ದಂಧೆ ನಡೆಸುವ ಮಹಿಳೆ ಯಾರು, ಹಣ ಎಲ್ಲಿ ಕಲೆಕ್ಷನ್ ಮಾಡ್ತಿದ್ದಾರೆ. ಮಾತೇನು ಬರ್ತಿದೆ ಅಂತ ಹೇಳಿದ್ರೆ, ಕಮಿಷನರ್ ಸರ್, ಇಸ್ಪಿಟ್ ದಂಧೆಯಲ್ಲಿರುವವರೇ ನಂಗೆ ಕೊಟ್ಟಂತ ಮಾಹಿತಿ ಅವರು ಎದುರು ಬಂದು ಹೇಳಲಿಕ್ಕೆ ತರ್ತಾರೆ. ಏನಾಗ್ತಿದೆ ಅಂತ ಹೇಳಿದ್ರೆ, ನವರಾತ್ರಿ ಮೇಲೆ ಸಟ್ಟಿಂಗ್ ಮಾಡಿ ಆಗಿದೆ, ಮಾತಾಡಿ ಆಗಿದೆ, ಎಲ್ಲ 3 ಲಕ್ಷ ಈಗ ಫಸ್ಟ್ಗೆ ಕೊಡ್ಬೇಕು, ಮತ್ತೆ ತಿಂಗಳು ಇಷ್ಟು ಕೊಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಇವರ ಮೀಟಿಂಗ್ ನಲ್ಲಿ ಮತ್ತೊಂದು ಮಾತುಕತೆ ಆಗಿದೆ ಅಂತೆ. ಏನಂತ ಹೇಳಿದ್ರೆ, ದೀಪು ಶೆಟ್ಟಿಗಾರ್ ವಿಡಿಯೋ ಹಾಕಿದ್ರೆ ಎಂತ ಮಾಡುದು ಅಂತ. ದೀಪು ಶೆಟ್ಟಿಗಾರ್ ವಿಡಿಯೋ ಹಾಕಿದ್ರೆ ಹಾಕ್ಲಿ, ಅದನ್ನು ನಾವು ಲೆಕ್ಕ ತೆಗೆಯುವುದು ಬೇಡ ಅಂತ ಹೇಳಿ ಇಲ್ಲಿಯ ಕೆಲವು ದಂಧೆಕೋರರು ಪ್ಲಸ್ ಕೆಲವು ರಾಜಕಾರಣಿಗಳು ಹೇಳಿದಾರಂತೆ. ಮತ್ತೆ ಅವನ ಮೇಲೆ ಕೇಸ್ ಹಾಕುವ, ಏನಾದ್ರೆ ಮಾತಾಡಿದ್ರೆ ಅವನ ಮೇಲೆ ಕೇಸ್ ಹಾಕುವ, ಒಳಗಾಗುವ ಅಂತ. ಈ ನಾಯಿಗಳಿಗೆ ಹೇಳ್ತಾ ಇದ್ದೇನೆ, ಹೀಗೆ ಹೇಳಿದಂತ ನಾಯಿಗಳಿಗೆ, ಹೀಗೆ ಹೇಳಿದಂತ ರಾಜಕಾರಣಿಗೆ ಅಪ್ಪನಿಗೆ ಹುಟ್ಟಿದ್ರೆ ಎದುರು ನಿಂತು ಹೇಳು. ಮತ್ತೊಂದು ಹೇಳ್ತಿದ್ದೇನೆ, ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲಿಯ ಜನರನ್ನು ಬೀದಿಗೆ ಹಾಕಿ ಬದುಕಬೇಡ ಮಾರ್ರೆ, ಬೀದಿಗೆ ಹಾಕಿ ಬದುಕಬೇಡ. ಗೊತ್ತಾಯ್ತಲ್ಲ? ಇಲ್ಲಿಯ ಜನರನ್ನು ಬೀದಿಗೆ ಹಾಕಿ ಬದುಕಬೇಡ. ನನ್ಗೆ ಏನು ಮಾಡ್ಲಿಕ್ಕೆ ಆಗ್ತದಲ್ಲ, ನಾನು ಜನರ ಸಮಸ್ಯೆ ಆದಾಗ ವಾಯ್ಸ್ ರೇಸ್ ಮಾಡ್ತೇನೆ. ಮತ್ತೆ ಇಡೀ ಹೊತ್ತು ಇದ್ರ ಬಗ್ಗೆ ಮಾತಾಡುವಾಗೆ ಆಗ್ತದೆ. ಕರ್ಮ. ಇದು ದರಿದ್ರ ಹೇಳುದು. ಯಾಕಂತ ಹೇಳಿ ನಾಳೆ ಇಸ್ಪಿಟ್ ಕ್ಲಬ್ ಓಪನ್ ಆದ ಕೂಡಲೇ ಮಾತಾಡುದು. ಸ್ವಲ್ಪ ದಿವಸ ಬೇರೆ ಸೋಷಿಯಲ್ ಆಕ್ಟಿವಿಟಿ ಕಡೆ ಗಮನ ಕೊಟ್ಟರೆ ಮೌನ ಇದ್ರೆ ಹೇಳುದು ಅವನಿಗೆ ಹಣ ಬಂದಿದೆ. ಈ ರಾಜಕಾರಣಿಗಳು ಆ ಕಚುಡಾನದಿಂದ ಬದುಕ್ತಿರಲ್ಲ, ನಮ್ಗೆ ಅದು ಬೇಡ. ಗೊತ್ತಾಯ್ತಲ್ಲ? ನಮ್ಗೆ ಅದ್ರ ಬೇಡ. ನಮ್ಗೆ ತುಂಬಾ ಸೋಷಿಯಲ್ ಆಗಿ ತುಂಬಾ ಕೆಲಸ ಮಾಡ್ಲಿಕ್ಕಿದೆ. ತುಂಬಾ ಕೆಲಸಗಳು, ಬೇರೆ ಬೇರೆ ಕೆಲಸಗಳಿವೆ. ಈ ರಾಜಕಾರಣಿಗಳಿಂದ ಆಗುದು. ಮೊದಲು ಕುಲದೀಪ್ ಜೈನ್ ಅವರು ಇರುವಾಗ ನಮ್ಗೊಂದು ನೆಮ್ಮದಿತ್ತು, ಮಾತಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಸಂಪೂರ್ಣ ನಿಲ್ಲಿಸ್ತಿದ್ರು, ಹೇಳಿದ ಕೂಡಲೇ ಆಗ್ತಿತ್ತು. ಹೊಸ ಕಮಿಷನರ್ ಅವರ ಪರಿಚಯ ಇಲ್ಲ ನನ್ಗೆ, ಬಟ್ ಅವರು ಒಳ್ಳೆ ಕೆಲಸಗಾರರು, ಉತ್ತಮವಾಗಿ ಇದ್ದಾರೆ, ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಅಂತ ಹೇಳಿ ಹಲವಾರು ಮೀಡಿಯಾದವರ ಬಾಯಿಂದ ನನಗೆ ಬಿದ್ದಿದೆ, ಮಾತುಗಳು ಕೇಳಿದೆ, ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಅಂತ. ಆದ್ರೆ ಕಮಿಷನರ್ ಸರ್ ಹಿಂದೆಯಿಂದ ಮಸ್ಕ ಹಾಕಿ ಏನೋ ಒಂದು ಗೇಮ್ ನಡೀತಿದೆ ಸರ್. ಅವಳು ದುಡ್ಡು ಯಾರಿಗೆ ಕಲೆಕ್ಷನ್ ಮಾಡಿದಾಳೆ ಗೊತ್ತಿಲ್ಲ. ನನ್ನ ಲೆಕ್ಕದಲ್ಲಿ ರಾಜಕಾರಣಿಗಳಿಗಾಗಿರ್ಬೋದು, ಕೆಲವರು ಬದುಕುದೇ ಇಂಥದ್ರಲ್ಲ, ಕೆಲವು ರಾಜಕಾರಣಿಗಳು ಅದಕ್ಕಾಗಿರ್ಬೋದು. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೇಳ್ತಾ ಇದ್ದೇನಲ್ಲ, ಇಲ್ಲಿಗ್ಲಾಗಿ ಬೇಡದ ದಂಧೆ ಸ್ಟಾರ್ಟ್ ಮಾಡಿದ್ರೆ ಅರೆಸ್ಟ್ ಆದ್ರೂ ಪರವಾಗಿಲ್ಲ, ಹಾಕ್ತೇನೆ. ಎಂತ ಅರೆಸ್ಟ್ ಮಾಡುದು? ಇವರಿಗೆ ಮಾಡ್ಬೇಕಾದ ಕೆಲಸ ಮಾಡ್ಲಿಕ್ಕಿಲ್ಲ. ಇಲ್ಲಿಯ ಕೆಲವು ರಾಜಕಾರಣಿಗಳಿಗೆ ಯೋಗ್ಯತೆಗೆ ಒಂದು ಸೀಟ್ ಗೆಲ್ಲಿಸುವಂತ ಕೆಪಾಸಿಟಿ ಇಲ್ಲ. ಅವ ಹಾಕಿದ್ರು ಹಾಕ್ಲಿ, ಏನ್ ಮಾಡ್ತಾನೆ? ಮೊದಲು ನೀನು ಒಂದು ಸೀಟ್ ಗೆಲ್ಲಿಸ್ತೀರಾ ನೀವು? ಮತ್ತೆ ನಿಮ್ಮ ಯೋಗ್ಯತೆಗೆ ಚಾಲೆಂಜ್ ಹಾಕುದಂತೆ. ಚಾಲೆಂಜ್ ಹಾಕುದ್ರಲ್ಲಿ ಹಾಕಿ, ಜನರ ಮನಸ್ಸು ಗೆಲ್ಲುದ್ರಲ್ಲಿ ಚಾಲೆಂಜ್ ಹಾಕಿ, ಜನರನ್ನು ಬೀದಿಗೆ ಹಾಕುದ್ರಲ್ಲ ಚಾಲೆಂಜ್ ಹಾಕುದು. ಮತ್ತೆ ಇದು ಎಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ನಿಮ್ಗೆ ಹೇಳ್ತಾ ಇರೋದು, ಮೇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಮಹಿಳೆ ಯಾರು ಗೊತ್ತಿಲ್ವನ್ರಿ? ಮಹಿಳೆ ಯಾರು ಗೊತ್ತಿಲ್ವಾ? ಸೂ ಗೊತ್ತಿಲ್ವಾ? ಇನ್ನು ಸೂಸು ಮಾಡುದಲ್ಲ, ಯಾರು ಇವರು ಸೂಸು ಮಾಡ್ಬೇಕು. ಯಾರು ಗೊತ್ತಾ? ದಂಧೆಕೋರರು ಸೂಸು ಮಾಡ್ಬೇಕು. ಇಡೀರಿ ಯಾರು ಮಹಿಳೆ ಅಂತ ಇರ್ದು ಒಳಗಾಕಿ, ಅವರು ನಿಮ್ಮನ್ನು ನೋಡಿದ ಕೂಡಲೇ ಅವರಿಗೆ ಸೂಸು ಬರಬೇಕು. ಅಷ್ಟು ಭಯ ಇರಬೇಕು ಇಲ್ಲಿಗಲ್ ದಂಧೆ ನಡೆಸುವವರಿಗೆ. ಗೊತ್ತಾಯ್ತಲ್ಲ? ಏನು ಬರಬೇಕು? ಡಿಪಾರ್ಟ್ಮೆಂಟ್ ನ ಪೊಲೀಸ್ ಅಧಿಕಾರಿಯನ್ನು ಕಂಡ ಕೂಡಲೇ ಸೂಸು ಬರಬೇಕು. ಏನು ಮಾಡ್ಲಿಕ್ಕೆ